ಪ್ರಾಣನಾದ ದೇವಪುತ್ರನೇ ಇಳಿದು ಬಾ. ಯೆಹೂದ್ಯರ ಅರಸನೇ, ತೋರಿಸು ನಿನ್ನ ಪ್ರಮಾಣ ಶಕ್ತಿಯನ್ನು. ಇವರನ್ನು ಕ್ಷಮಿಸಿ, ಏಕೆಂದರೆ ತಾವು ಏನು ಮಾಡುತ್ತಿದ್ದೇವೆ ಎಂಬುದನ್ನು ಇವರು ಅರಿಯರು. ನೀನು ನಿಜವಾಗಿಯೂ ಕ್ರಿಸ್ತನಾಗಿದ್ದರೆ ನಿನ್ನನ್ನು ಕಳ್ಳರಾದ ನಮ್ಮಿಬ್ಬರನ್ನು ಉಳಿಸಿಕೋ. ನೀನು ಅದೇ ಶಿಕ್ಷೆಯನ್ನು ಅನುಭವಿಸುತ್ತಿದ್ದರೂ ನಿನಗೆ ದೇವರ ಭಯ ಭಕ್ತಿ ಬೇಡವೇ? ನಮಗಾದರೂ ನ್ಯಾಯವಾಗಿ ನಮ್ಮ ತಪ್ಪಿಗೆ ತಕ್ಕ ಶಿಕ್ಷೆ ಲಭಿಸಿದೆ. ಇವರಾದರೂ ಒಂದು ತಪ್ಪನ್ನು ಮಾಡಲಿಲ್ಲ. ಸ್ವಾಮಿ, ನೀವು ರಾಜ್ಯಾಧಿಕಾರದೊಳಗೆ ಬರುವಾಗ ಮಲಗಳನ್ನು ಜ್ಞಾಪಿಸಿಕೊಳ್ಳಿ. ನಿಜವಾಗಿಯೂ ನಾನು ನಿನಗೆ ಹೇಳುತ್ತೇನೆ, ಹಿಂದೆ ನೀನು ನನ್ನೊಳಗೆ ಸ್ವರ್ಗದಲ್ಲಿರುವೆ. ಅಮ್ಮ, ಇದೋ ನಿನ್ನ ಮಗನು ಯೋಹಾನ, ಇದು ನಿನ್ನ ತಾಯಿ. ಮಗನೇ, ಮಗನೇ, ನನ್ನನ್ನು ಬಿಟ್ಟು ಹೋಗುತ್ತಿರುವೆಯಾ? ಅಮ್ಮ, ನನಗೆ ದಾಹವಾಗಿದೆ. ದೇವರೇ, ಓ ನನ್ನ ದೇವರೇ, ಹೇಗೆ ನನ್ನಕ್ಕೆ ಬಿಟ್ಟಿದ್ದೀರಿ? ಇವನನ್ನು ರಕ್ಷಿಸಲು ದೇವರು ಬರುತ್ತಾರೋ ನೋಡೋಣ. ಎಲ್ಲವೂ ನೆರವೇರಿತು. ತಂದೆ, ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ. ಸೃಷ್ಟಿಯನ್ನು ವಿಶಾಲವಾಗಿ ರೂಪಿಸಿದ ಒಡೆಯ, ಸೃಷ್ಟಿಯ ಸಂಕುಚಿತ ಸ್ವಾರ್ಥಕ್ಕೆ ಬಲಿಯಾದ, ಮನುಷ್ಯನಿಗೆ ಪ್ರೀತಿಯನ್ನು ನೀಡಲು ಬಂದ ದೇವಕುಮಾರ ಮನುಷ್ಯನಿಂದಲೇ ಬಂಧಿತನಾಗಿ ಪ್ರಾಣ ತೆತ್ತ. ಮಾನವ ಪ್ರತಿಭಟಿಸಲಿಲ್ಲ, ಆದರೆ ಪ್ರಕೃತಿ ಈ ಅನ್ಯಾಯವನ್ನು ಪ್ರತಿಭಟಿಸಿತು. ಅನ್ಯಾಯದ ಸಾವಿಗೆ ಅತ್ತು ಪ್ರಲಾಪಿಸಿತು, ಕಣ್ಣೀರು ಹರಿಸಿತು. ದಣಿದಿದ್ದ ದೇಹಗಳು, ಸೊರಗಿದ್ದ ಮನಸ್ಸುಗಳು ಕ್ರಿಸ್ತನ ರಕ್ತದ ಹೊಳೆಯಲ್ಲಿ ಮತ್ತೆ ಜೀವ ತುಂಬಿಕೊಂಡವು, ಮತ್ತೆ ಜೀವ ತುಂಬಿಕೊಂಡವು. ಸೈನಿಕರೇ, ಎಚ್ಚರಿಕೆಯಿಂದ ಯೇಸುವಿನ ಈ ಸಮಾಧಿಯನ್ನು ಕಾಯಬೇಕು. ಆತನ ಶಿಷ್ಯರು ಅವರ ಶರೀರವನ್ನು ಕದ್ದು ಆತನು ಪುನರ್ಜೀವಂತನಾಗಿ ಎದ್ದಿದ್ದಾನೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಬಹುದು. ಸ್ವಾಮಿ, ನಾವು ಜೀವ ಕಳೆದುಕೊಂಡರೂ ಸರಿ, ಆತನು ಜೀವ ಪಡೆದು ಈಚೆ ಬರಲು ಬಿಡುವುದಿಲ್ಲ. ಆತನ ಶಿಷ್ಯರು ಈ ಕಡೆ ಬಂದರೆ ಅವರನ್ನು ಇಲ್ಲಾನಿಸಿಬಿಡುತ್ತೇವೆ. ಸರಿ, ನಿತ್ಯ ಮಾಡಬೇಡಿ, ಎಚ್ಚರವಿದ್ದು ಕಾಯಿರಿ.
ಶಿಲುಬೆಗೇರಿಸಲ್ಪಟ್ಟು ಶಿಲುಬೆ ಮೇಲಿಂದಲೇ 2 ದಿನಗಳು ಬೋಧನೆ ಮಾಡಿ ಮರಣ. 5 ಫಿಲಿಪ್ಪ 87ನೇ ವಯಸ್ಸಿನಲ್ಲಿ ಹಿರಾಪೋಲಿಸ್ನಲ್ಲಿ ತಲೆ ಕೆಳಗಾಗಿ ನೇತು ಹಾಕಿ ಮರಣ. 6 ಬಾರ್ತಲೋಮಾಯ ಕ್ರಿಸ್ತಶಕ 68ರಲ್ಲಿ ಆರ್ಮೇನಿಯಾದಲ್ಲಿ ಚರ್ಮ ಸುಲಿಯಲ್ಪಟ್ಟು ಶಿರಚ್ಛೇದನ. 7 ಮತ್ತಾಯ ತಂದೆ ಆಲ್ಫಿಯಸ್, ತಾಯಿ ಮೇರಿ ಕ್ರಿಸ್ತಶಕ 34ರಲ್ಲಿ ಈಜಿಪ್ಟಿನಲ್ಲಿ ರಕ್ತ ಸಾಕ್ಷಿಯಾಗಿ ಮರಣ. 8 ತೋಮ ಕ್ರಿಸ್ತಶಕ 72ರಲ್ಲಿ ಚೆನ್ನೈ ಬಳಿ ಇರುವ ಸಂತ ಥೋಮಸ್ ಮೌಂಟ್ ಮೇಲೆ ಈಟಿಯಿಂದ ತೆಗೆಯಲ್ಪಟ್ಟು ಮರಣ. 9 ಯಾಕೋಬ ತಂದೆ ಆಲ್ಫಾಯ ಕ್ರಿಸ್ತಶಕ 62ರಲ್ಲಿ ಕಲ್ಲಿನ ಹೊಡೆತದಿಂದ ಮರಣ. 10 ತದ್ದಾಯ ತಂದೆ ಯಾಕೋಬ ಕ್ರಿಸ್ತಶಕ 60ರಲ್ಲಿ ಈಟಿಯ ತಿವಿತದಿಂದ ಮರಣ. 11 ದೇಶಾಭಿಮಾನಿ ಸಿಮೋನ ಕ್ರಿಸ್ತಶಕ 61ರಲ್ಲಿ ಗರಗಸದಿಂದ ದೇಹವನ್ನು ಅರ್ಧ ತುಂಡರಿಸಲು ಮರಣ. 12 ಯೂದ ಇಸ್ಕರಿಯೋತ ಯೇಸುವನ್ನು ಶತ್ರುಗಳಿಗೆ ಪರಾಧೀನ ಮಾಡಿ ನೇರು ಬಿಗಿದುಕೊಂಡು ಸಾವನ್ನಪ್ಪಿದ ಗುರುದ್ರೋಹಿ. ಈ ಜೀವನದಲ್ಲಿ ಪ್ರತಿಯೊಂದಕ್ಕೂ ಒಂದು ಪ್ರಾರಂಭವಿರಲೇಬೇಕು. ಈ ಜಗತ್ತಿಗೂ ಅಷ್ಟೇ. ಪ್ರಾರಂಭದಲ್ಲಿ ಈ ಜಗತ್ತೇ ಇರಲಿಲ್ಲ, ಎಲ್ಲೂ ಏನೂ ಇರಲಿಲ್ಲ, ಎಲ್ಲೆಲ್ಲೂ ಶೂನ್ಯ, ಎಲ್ಲವೂ ಶೂನ್ಯ. ಆಕಾರ ರೂಪ ಯಾವುದೂ ಇರಲಿಲ್ಲ. ದಟ್ಟ ಕತ್ತಲು, ಶೂನ್ಯವನ್ನೇ ಅಲಂಕರಿಸಿದ್ದ ಕಕ್ಕತ್ತಲು. ದೇವರು ಈ ಶೂನ್ಯಕ್ಕೆ ಒಂದು ರೂಪ ಕೊಟ್ಟರು. ಜಲರಾಶಿ, ಸಾಗರ, ಭೂಮಿಯನ್ನು ಬೇರೆ ಬೇರೆ ಮಾಡಿದರು. ರಾತ್ರಿ ಹಗಲುಗಳನ್ನು ವಿಂಗಡಿಸಿದರು. ಬಾನು ಬೆಳಗಿತು. ಸೂರ್ಯ, ಚಂದ್ರ, ತಾರೆಗಳು ಮಿನುಗಿದವು. ಜಗತ್ತು ಸೃಷ್ಟಿಯಾಯಿತು. ಈ ಸೃಷ್ಟಿಗೆ ಒಂದು ರೂಪ ಬಂದಿತು. ಕಾಲ, ಋತುಗಳು, ದಿನ, ಗಳಿಗೆಗಳು ರೂಪುಗೊಂಡವು. ನಿರ್ಜೀವ ವಸ್ತುಗಳೊಂದಿಗೆ ಚಿಗುರುವ, ಬೆಳೆಯುವ ಜೀವಗಳು ಸೃಷ್ಟಿಗೊಂಡವು. ಗಿಡ, ಮರ, ಬಳ್ಳಿಗಳು, ಸಮೃದ್ಧಿಯಾದ ಹಣ್ಣು ಹಂಪಲು, ಪರಿಮಳ ಹೊಮ್ಮಿಸುವ ಹೂಬಳ್ಳಿಗಳು ಬೆಳೆದು ನಿಂತವು. ಚಲಿಸದ ನಿಸ್ತೇಜ ಜೀವಗಳೊಂದಿಗೆ ಚಲಿಸುವ ಸುಂದರ ಜೀವಗಳನ್ನು ದೇವರು ಸೃಷ್ಟಿಸಿದರು. ನೆಲದಲ್ಲಿ ಹರಿದಾಡುವ ಜೀವಜಂತುಗಳು, ನೀರಲ್ಲಿ ಈಜಾಡುವ ಜಲಚರಗಳು, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು, ಕಾಡುಗಳಲ್ಲಿ ನಡೆದಾಡುವ ಪ್ರಾಣಿಗಳು, ಇಡೀ ಶೂನ್ಯಕ್ಕೆ ಜೀವ ತುಂಬಿ ಸೃಷ್ಟಿಗೆ ಸೊಬಗನ್ನು ಚೆಲ್ಲಿದರು. ಸೃಷ್ಟಿಯ ಈ ಚೆಲುವಲ್ಲಿ, ಚಲನೆಯಲ್ಲಿ ದೇವರಿದ್ದರು. ದೇವರಾತ್ಮ ಎಲ್ಲೆಡೆಯೂ ವ್ಯಾಪಿಸಿದರು. ದೇವರು ಸೃಷ್ಟಿಸಿದ ಈ ಜಗತ್ತಲ್ಲಿ ಎಲ್ಲವೂ ಇತ್ತು. ಆದರೆ ಏನೋ ಕೊರತೆ ಇತ್ತು. ಈ ಕೊರತೆ ನೀಗಿಸಲು ದೇವರು ಮನುಷ್ಯನನ್ನು ರೂಪಿಸಿದರು. ತಮ್ಮ ರೂಪದಲ್ಲಿಯೇ ಮನುಷ್ಯನನ್ನು ಸೃಷ್ಟಿಸಿದರು. ಅದು ನೋಡಿ, ಅಲ್ಲಿ ನಡೆದಾಡುತ್ತಿರುವವರೇ ಆದಾಮ್ ಮತ್ತು ಈವ. ಅವರೇ ಇಡೀ ಸೃಷ್ಟಿಯ ಪ್ರಥಮ ಸ್ತ್ರೀ ಪುರುಷರು. ಆದ್ದರಿಂದ ದೇವರು ಅವರಿಗೆ ಆದಾಮ್ ಮತ್ತು ಈವ ಎಂಬ ಹೆಸರಿಟ್ಟರು. ಭಗವಂತನ ರೂಪದಲ್ಲಿ ಸೃಷ್ಟಿಯಾಗಿದ್ದ ಮನುಷ್ಯರು ಸೃಷ್ಟಿಯಲ್ಲೇ ಅತ್ಯಂತ ಸುಂದರವಾಗಿದ್ದರು. ಇಡೀ ಪ್ರಕೃತಿಯೇ ಅವರದಾಗಿತ್ತು. ಅದರ ಮಡಿಲಲ್ಲಿ ಒಂದಾಗಿ ಓಡಾಡಿದಾಗ ಅವರಿಗೆ 2 ರೀತಿಯ ಅನುಭವವಾಯಿತು. ತಮಗೆ ಅಧೀನವಾಗಿದ್ದ ಇತರ ಜೀವಿಗಳ ಅನುಭವ ಒಂದಾದರೆ, ತಾನು ಅಧೀನನಾಗಿದ್ದ ಭಗವಂತನ ಪ್ರತ್ಯಕ್ಷತೆಯ ಅನುಭವ ಮತ್ತೊಂದು. ಅವರಿಬ್ಬರು
ಎರಡು ದೇಹಗಳಾಗಿದ್ದರೂ ಒಂದೇ ರೂಪ, ಎರಡು ಭಾಗಗಳಾಗಿದ್ದರೂ ಒಂದೇ ಜೀವವಾಗಿದ್ದರು. ಸಹಜ ಸ್ನೇಹ, ಪ್ರೀತಿ, ಪ್ರೇಮ ಅವರನ್ನು ಒಂದೇ ಒಡಲಾಗಿ ಬಂಧಿಸಿತ್ತು. ಒಳಿತು ಕೆಡುಕಿನ ಪ್ರಜ್ಞೆ ಅವರಿಗಿರಲಿಲ್ಲ, ಪಾಪ ಪುಣ್ಯದ ಅರಿವಿರಲಿಲ್ಲ. ಮುಗ್ಧ ಮನಸ್ಸುಗಳ ಆ ಜೀವಿಗಳು ಬೆತ್ತಲಾಗಿದ್ದರೂ ಅವರಿಗೆ ನಾಚಿಕೆ, ಸಂಕೋಚ ಯಾವುದೂ ಇರಲಿಲ್ಲ. ಪಾಪ ಪುಣ್ಯ, ಒಳಿತು ಕೆಡುಕಿನ ಅರಿವಿದ್ದರೆ ತಾನೇ ಅವರು ಸಂಪೂರ್ಣ